ಹಲೋ ಗೈಸ್, ವೆಲ್ಕಮ್ ಟು ಲವ್ದೀಪ್ ಚಾನಲ್. ನಾನಿವತ್ತು ಎಲ್ಲೋ ಒಂದು ಪ್ಲೇಸಿಗೆ ಹೋಗಿದ್ದೀನಿ. ಸೊ ಆ ಪ್ಲೇಸ್ದ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಸೊ ನಿಮಗೆಲ್ಲ ಎಕ್ಸೈಟೆಡ್ ಆಗಿರ್ಬೇಕನ್ಸುತ್ತೆ. ಸೊ ನಾನಿವತ್ತು ಇರೋದು ವರಹನಾಥ ಸ್ವಾಮಿ ವರ್ನಾಥ್ ಕಲ್ಲಳ್ಳಿಯಲ್ಲಿ ಇರೋವಂಥದ್ದು. ಸೊ ನಾನು ಅಲ್ಲಿಗೆ ವಿಸಿಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅಲ್ಲಿನ ವಿಶೇಷತೆ ಏನು, ಸೊ ನಾವು ಏನಕ್ಕೆ ಹೋದ್ವಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನಾವು ಸಾಟರ್ಡೆ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು ಗೈಸ್. ಕಾರ್ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ. ಇನ್ನು 1.5 ಕಿಲೋಮೀಟರ್ 1 ಕಿಲೋಮೀಟರ್ ಹತ್ರದಿಂದನೇ ತುಂಬಾ ಕಾರ್ದು ಅಂದರೆ ಎಲ್ಲ ಇದಾಗಿತ್ತು. ಸೊ ಫುಲ್ ಟ್ರಾಫಿಕ್ ಜಾಮ್ ಥರ ಆಗಿಬಿಟ್ಟಿತ್ತು. ಸೊ ಎಲ್ಲೂ ಪ್ಲೇಸ್ ಇರಲಿಲ್ಲ. ಸೊ ನಾವು ಅದಕ್ಕೇ ಅಂದರೆ ಎಲ್ಲಿ ಪಾರ್ಕಿಂಗ್ ಮಾಡೋದು ಅಂತ ಹೇಳಿ ಕೊನೆಗೆ ಅಲ್ಲಿ ಲಾಸ್ಟ್ರಲ್ಲೇ 1 ಕಿಲೋಮೀಟರ್ ಹತ್ರ ಹಿಂದೆನೇ ಪಾರ್ಕಿಂಗ್ ಮಾಡಿದ್ವಿ. ಅಲ್ಲಿರೋ ಜನಗಳೆಲ್ಲ ಹೇಳಿದ್ರು ಇಲ್ಲಿ ಪ್ಲೇಸ್ ಇಲ್ಲ, ಅಲ್ಲೇ ಪಾರ್ಕಿಂಗ್ ಮಾಡಿ ಅಂತ. ಸೊ ನಾವು ಅಲ್ಲಿಂದ ಅಂದರೆ 1 ಕಿಲೋಮೀಟರ್ ಇತ್ತಲ್ಲ, ಸೊ ನಡ್ಕೊಂಡು ಹೋಗ್ತಿರೋ ಅಂಥದ್ದು. ಸೊ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತೆ. ಸೊ ಅದಕ್ಕೋಸ್ಕರನೇ ಸೊ ಅಲ್ಲಿ ಅಂದರೆ ಈ ಕಡೆಯಿಂದ ಒಂದು ಸ್ವಲ್ಪ ಬೆಳೆಸ್ಕೊಂಡು ಬರೋ ಥರ ಮಾಡಿದ್ದಾರೆ. ಸೊ ಇಲ್ಲಿ ಎಲ್ಲ ಅಂದರೆ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ರು. ಸೊ ಎಲ್ಲ ಥರದ ಐಟಮ್ಸು ಇಲ್ಲಿ ನೋಡಿ ಗೈಸ್, ಇಟ್ಕೆಗಳನ್ನೆಲ್ಲ ಇಟ್ಟಿದ್ದಾರೆ. ಸೊ ಇಟ್ಕೆ ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿನ ಮಹತ್ವನೇ. ಸೊ ವರಹನಾಥ ಸ್ವಾಮಿಗೆ ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀವಂತ ಅಂದರೆ, ಸೊ ಯಾರು ಮನೆ ಕಟ್ಟಬೇಕಂತಿದ್ದಾರೆ, ಸೊ ಯಾರು ಸೈಟ್ ತೊಗೋಬೇಕಂತಿದ್ದಾರೆ ಅಥವಾ ಜಾಗ ತೊಗೋಬೇಕಂತಿದ್ದಾರೆ, ಸೊ ಇಲ್ಲಿಗೆ ಬಂದರೆ ಅದು ನೆರವೇರುತ್ತಂತೆ. ಸೊ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ನಾನು ಏನು ಅಂತ ಹೇಳಿ. ಸೊ ಅಲ್ಲಿ ಎಲ್ಲರನ್ನೂ ಕೇಳಿಕೊಂಡು ಸೊ ಇಟ್ಕೆ ತೊಗೊಂಡ್ರೆ ಅಂದರೆ ಮನೆ ಕಟ್ಟಬೇಕಾದ್ರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಈ ಇಟ್ಕೆನ ಮನೆ ಒಳಗಡೆ ಮನೆಗೆ ಈಶಾನ್ಯ ಭಾಗಕ್ಕೆ ಹಾಕಿದ್ರೆ ಒಳ್ಳೇದಂತೆ. ಸೊ ಇದು 200 ರೂಪಾಯಿಗೆ 2 ಜೋಡಿ ಇಟ್ಕೆ ಕೊಡ್ತಿದ್ದಾರೆ, ಅಥವಾ ನೀವು ಮನೆಯಿಂದನಾದರೂ ತೊಗೊಬರ್ಬೋದು. ಸೊ ನಾವಿವಾಗ ಫೈನಲಿ 1 ಕಿಲೋಮೀಟರಿಂದ ಇಲ್ಲಿ ರೀಚ್ ಆದ್ವಿ. ಸೊ ಇಲ್ಲಿ ಎಲ್ಲ ನೋಡಿ ಗೈಸ್, ಎಲ್ಲ ಕಡೆನೂ ಕಲ್ಲಿಂದ ಮನೆಗಳನ್ನ ಕಟ್ಟಿದ್ದಾರೆ. ಸೊ ಅದು ಒಂದು ಏನಂತ ಅಂದರೆ ಈ ಥರ ಕಲ್ಲಿಂದ ಮನೆಗಳನ್ನ ಕಟ್ಟಿದ್ರೆ ಸೊ ಮನೆ ಕಟ್ತೀವಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಸೊ ನಾವಿವಾಗ ಇಲ್ಲಿ ಒಂದು ರೌಂಡ್ ಪ್ರದಕ್ಷಿಣೆನ ಬರ್ತಿರೋ ಅಂಥದ್ದು. ಸೊ ಇವಾಗ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ವಿ ಗಾಯ್ಸ್. ನಮ್ಗೆ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟ ತಕ್ಷಣವೇ ಫುಲ್ ಭಯ ಆಗೋಯ್ತು. ನಾವು ಪ್ರೀವಿಯಸ್ ಬಂದಾಗ ಅಂದರೆ ಅಂದರೆ ನಾವು ಮಧ್ಯಾಹ್ನ ಟೈಮ್ ಏನೋ ಬಂದಿದ್ವಿ ಅನಿಸುತ್ತೆ, ಅವಾಗ ಅಷ್ಟು ಜನ ಇರಲಿಲ್ಲ ಗೈಸ್. ಅಂದರೆ ಆರಾಮಾಗಿ ದರ್ಶನ ಎಲ್ಲ ಆಯಿತು. ನಾನು ಇಷ್ಟು ಜನನೇ ನೋಡಿರಲಿಲ್ಲ. ಸೊ ನಾವು ಸುಮಾರು ವರ್ಷಗಳಾದಮೇಲೆ ಬಂದಿರೋ ಅಂಥದ್ದು. ಸೊ ಇವಾಗ ನೋಡಿದ್ರೆ ತುಂಬ ರಶ್ ಇದ್ದಾರೆ. ಏನಕ್ಕಂತಲೇ ಗೊತ್ತಿಲ್ಲ ಗೈಸ್. ಅವತ್ತು ಹುಣ್ಣಿಮೆ ಬೇರೆ ಇತ್ತು. ಸೊ ಏನಕ್ಕೆ ಅಂತಲೇ ಗೊತ್ತಿಲ್ಲ. ಸೊ ಹೆವಿ ರಶ್ ಇತ್ತು. ನಾವು ಅದು ನೋಡಿ ಯಪ್ಪ ಇದೇನು ಇಷ್ಟು ರಶ್ ಇದ್ದಾರೆ, ನಾವು ಬಂದಾಗ ಏನೂ ಇರಲಿಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಿರೋವಂಥದ್ದು. ಒಂದು ರೌಂಡ್ ಹಂಗೇ ಪ್ರದಕ್ಷಿಣೆ ಬರೋಣ ಅಂತ ಹೇಳಿ ಬಂದ್ವಿ. ಸೊ ಅಲ್ಲೇ ಪ್ರದಕ್ಷಿಣೆ ಬರಬೇಕಾದ್ರೆ ಸೊ ಅಲ್ಲೇ ನಿಮಗೆ ಕವರ್ಗಳನ್ನ ಕೊಡ್ತಾರೆ. ಸೊ ಕವರ್ ಬೇಕಾದರೆ ತೊಗೊಬೋದು ಅಥವಾ ಮನೆಯಿಂದನಾದರೂ ತರ್ಬೋದು. ಈ ಥರ ವೈಟ್ ಪ್ಲಾಸ್ಟಿಕ್ ಕವರ್ನ ತೊಗೊಬಂದರೆ ಸೊ ನೀವಲ್ಲಿ ಮಣ್ಣುಗಳನ್ನ ಹಾಕೊಳ್ಳುವಂಥದ್ದು. ಸೊ ಮಣ್ಣು ಹಾಕ್ಕೊಂಡು ಮಣ್ಣಿಗೆ ಪೂಜೆನ ಮಾಡಿಸ್ಬೇಕು ನೀವು. ಸೊ ನೀವೇನು ಕೇಳ್ಕೊಳ್ತೀರಾ, ಸೊ ಮಣ್ಣಿಗೆ ಪೂಜೆ ಮಾಡಿಸೋದ್ರಿಂದ ಸೊ ಅಲ್ಲಿ ನೆರವೇರುತ್ತೆ ಅನ್ನೋ ಥರ ಹೇಳಿ. ಸೊ ನಾವಿವಾಗ ಮಣ್ಣ ತುಂಬಿಕೊಂಡು ದೇವಸ್ಥಾನದ ಒಳಗಡೆ ಅಂದರೆ ಪೂಜೆಗೆ ಅಂತ ಹೇಳಿ ಹಣ್ಣು ಕಾಯಿನ ತೊಗೊಂಡು ಹೋಗ್ತಿರೋ ಅಂಥದ್ದು. ಸೊ ಫಸ್ಟೆಲ್ಲ ಹೇಗಿತ್ತು ಅಂತ ಅಂದರೆ ಅವರೇನೆ 10 ರೂಪೀಸ್ ಕೊಟ್ಟರೆ ಅವರೇ ಮಣ್ಣು ತುಂಬಿ ಕವರ್ ಒಳಗಡೆ ಕೊಟ್ಟಿರೋರು. ಸೊ ಈ ಸಲ ಆಗಿರಲಿಲ್ಲ, ನಾವು ಹೋದಾಗ ಚೇಂಜಸ್ ಇತ್ತು. ಸೊ ನಾವೇನೇ ಕವರ್ನ ತೊಗೊಂಡು ತುಂಬ್ಕೊಬೇಕಾಗಿತ್ತು. ಇಲ್ಲೂ ಕ್ಯೂ ಇತ್ತು ಗೈಸ್. ಅಂತ ಅಂದರೆ ಏನು ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ತುಂಬ ಕ್ಯೂ ಇತ್ತು. ಸೊ ಇಲ್ಲಿ ಹೋಗ್ತಿದ್ವಿ. ಅಲ್ಲಿ ಏನು ಕೂತಿದ್ದಾರೆ ಅದನ್ನೆಲ್ಲ ಮಣ್ಣು ಪೂಜೆ ಮಾಡಿಸೋರು ಮತ್ತು ಇಟ್ಕೆ ಪೂಜೆ ಮಾಡಿಸೋರು. ಸೊ ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟು ಆಮೇಲಿಂದ ಅಲ್ಲಿ ಟಿಕೆಟ್ ತೊಗೊಂಡು ಸೊ ಅಲ್ಲಿ ಪೂಜೆನ ಮಾಡಿಸೋ ಅಂಥದ್ದು. ಸೊ ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ಕ್ಯೂನ ನಿಂತಿರೋ ಅಂಥದ್ದು. ಸೊ ನಾವು ಇದನ್ನೆಲ್ಲ ನೋಡ್ತಿದ್ವಿ. ಫಸ್ಟೆಲ್ಲ ಈ ಥರ ಇರಲಿಲ್ಲ. ಒಳಗಡೆನೆ ದೇವ್ರ ಮುಂದೆನೇ ಹೋಗಿ ಮಣ್ಣ ಕೊಟ್ಟರೆ ಅಲ್ಲಿ ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿ ಕೊಟ್ಟಿರೋರು. ಸೊ ಈ ಸಲ ಫುಲ್ ಚೇಂಜಸ್ ಇತ್ತು. ನಮಗೇನೆ ಅಯ್ಯೋ ನಾವು ಬಂದಿದ್ದು ಇದೇ ಟೆಂಪಲ್ ಈಗ ಪ್ರೀವಿಯಸ್ಸು ಅನ್ನೋ ಥರ ನಮಗೆ ಶಾಕಿಂಗ್ ಆಗಿತ್ತು. ಇವಾಗ ದೇವಸ್ಥಾನದ ಒಳಗಡೆ ಇದ್ದೀವಿ. ಸೊ ದೇವಸ್ಥಾನದ ಒಳಗಡೆ ಫೋಟೋ ಅಲ್ಲೋ ಇಲ್ಲ ಗೈಸ್, ನಾನು ಅದಕ್ಕೇ ಬೇರೆ ಫೋಟೋ ಅಲ್ಲಿ ಫೋಟೋಗಳನ್ನ ಕೊಡ್ತಾರಲ್ಲ ಅದನ್ನು ಹಾಕಿದ್ದೀನಿ. ಸೊ ಆಮೇಲೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ಇಲ್ಲಿ ಬಂದ್ವಿ. ಸೊ ಇದು ಕೌಂಟರ್ ಬಂದು ಮಣ್ಣಿಗೆ ಪೂಜೆ ಮಾಡ್ಸೋಕ್ಕೆ ಪ್ರೀವಿಯಸ್ 100 ರೂಪೀಸ್ ತೊಗೊಳ್ತಿದ್ರು. ಈ ಸಲ 200 ರೂಪೀಸ್ ಇದೆ ಗೈಸ್. 200 ರೂಪೀಸು ಮತ್ತು ಫೋಟೋ ಕೊಡ್ತಾರೆ. ಸೊ ಈ ಫೋಟೋ ಮತ್ತು 200 ರೂಪೀಸ್ ಏನು ರೆಸಿಪ್ಟ್ ಇರುತ್ತೆ. ಸೊ ನಿಮ್ಮದು ಯಾರ್ದು ನೇಮ್ ಬೇಕು ಸೊ ಅವ್ರದ್ದು ನೇಮ್ನ ಬರೆಸ್ಬೇಕು ಅಲ್ಲಿ. ಸೊ ಆ ನೇಮ್ನ ಬರೆಸಿ ಸೊ ಅದಕ್ಕೆ ಪೂಜೆನ ಮಾಡಿಸೋ ಅಂಥದ್ದು.
ಸೊ ನೆಕ್ಸ್ಟ್ ನಾವಿವಾಗ ಹಣ್ಣು ಕಾಯಿಗಳೇನಿತ್ತು ಅಲ್ಲಿ ಒಳಗಡೆ ಪೂಜೆ ಇಲ್ಲ ಗೈಸ್, ಇವಾಗ ತುಂಬ ಜನ ಇರೋದ್ರಿಂದ. ಸೊ ಇಲ್ಲೇ ಹೊರಗಡೆ ಐನರು ಪೂಜೆನ ಮಾಡಿಕೊಡ್ತಾರೆ. ಸೊ ನಾವಿವಾಗ ಹಣ್ಣು ಕಾಯಿ ಕವರ್ಗಳನ್ನ ಇಲ್ಲಿ ಇಡ್ತಿರೋ ಅಂಥದ್ದು. ಸೊ ಇಲ್ಲಿ ಹಣ್ಣು ಕಾಯಿ ಕವರ್ನ ಇಟ್ಟು ಸೊ ಮುಂದೆ ನಾವು ಮಣ್ಣಿನ ಕವರ್ನ ಇಡಬೇಕಾಗತ್ತೆ. ಸೊ ಇಲ್ಲಿ ನಾವು 2 ಮನೆದು ಹಣ್ಣು ಕಾಯ್ದು ಕವರ್ ಇತ್ತು, ಸೊ ಅದಕ್ಕೇ ಇಲ್ಲೇನೆ ಇಡ್ತಿದ್ದೀವಿ. ಯಪ್ಪ ಎಷ್ಟು ರಶ್ ಇತ್ತು ಅಂದರೆ ಗೈಸ್, ನೀವೇ ನೋಡ್ತಿರ್ಬೋದು. ಎಂಟ್ರಿಲೋ ಅಷ್ಟು ರಶ್ಶು, ಇಲ್ಲೋ ಮಣ್ಣು ಪೂಜೆ ಮಾಡಿಸೋ ಹತ್ರನೂ ಅಷ್ಟು ರಶ್ ಇದ್ದರು. ಸೊ ಏನು ಭಯ ಅಂತಂದರೆ ಮಣ್ಣು ಎಲ್ರದ್ದು ಒಟ್ಟಿಗೆ ತೊಗೊಂಡು ಇದು ಮಾಡ್ತಾರೆ. ನಮ್ಮಮ್ಮನೂ ಅಲ್ಲಿ ಕೊಟ್ಟು ಬರ್ತಿರೋವಂಥದ್ದು, ನಮ್ಮಮ್ಮ ನಾನು. ಸೊ ಎಲ್ಲಿ ಇದು ಮಾಡ್ತಾರೋ ಅನ್ನೋದೊಂದು ಭಯ ಇರುತ್ತೆ ನೋಡಿ ಗೈಸ್. ಈ ರೀತಿ ಅದರೊಳಗಡೆ ಎಲ್ಲ ಅರಿಶಿನ ಮೀನ್ಸ್ ಹೂವು ಎಲ್ಲ ಮಣ್ಣಿಗೆ ತುಂಬಿ ಮಡಗ್ತಾ ಇರ್ತಾರೆ. ಅಲ್ಲಿ ಐನರ್ ನೋಡ್ತಿರ್ಬೋದು. ಸೊ ಆ ರೀತಿ ಎಲ್ಲ ಮಡಗ್ತಿದ್ರು. ಸೊ ಈ ರೀತಿ ಎಲ್ಲ ಹೂವು ಹಾಕಿ ಎಲ್ಲ ಡೆಕೋರೇಟ್ ಮಾಡಿರೋವಂಥದ್ದು. ಸೊ ಜನ ಸಾಗರನೇ ಹರಿದು ಬಂದಿತ್ತು ಗೈಸ್, ಅಷ್ಟು ಜನಗಳಿದ್ರು. ಸೊ ಮಣ್ಣನ್ನೆಲ್ಲ ಇಟ್ಟು ಅಲ್ಲಿ ಏನೋ ಮಂತ್ರಗಳನ್ನ ಹೇಳ್ತಾರೆ. ಸೊ ಮಂತ್ರ ಇಟ್ಟು ಪೂಜೆನ ಮಾಡ್ತಿರ್ತಾರೆ. ಸೊ ನಾವಲ್ಲಿ ಅಂದರೆ ಮಣ್ಣು ಅಥವಾ ಹಿಟ್ಕೆ ಏನಾದರೂ ಮನೆ ಕಟ್ಟೋರಿದ್ದರೆ ಹಿಟ್ಕೆನ ಕೊಟ್ಟು ಸೊ ಅವರು ಪೂಜೆ ಮಾಡಿಸೋರ್ಗು ಕಾಯಬೇಕು. ಆಮೇಲಿಂದ ಅವರು 11 ರೌಂಡು ಪ್ರದಕ್ಷಿಣೆನ ಬನ್ನಿ, ಆ ಮಣ್ಣ ತೊಗೊಂಡು 11 ರೌಂಡು ಪ್ರದಕ್ಷಿಣೆನ ಬನ್ನಿ ಅಂತ ಹೇಳ್ತಾರೆ. ಸೊ ನಾವು 5 ರೌಂಡ್ ಅಷ್ಟೇ ಬಂದಿದ್ದು ಗೈಸ್. ತುಂಬ ಲೆಂತ್ ಮೀನ್ಸ್ ತುಂಬ ದೊಡ್ಡದಾಗಿತ್ತಲ್ಲ. ಸೊ ಬಿಸಿಲು ಬೇರೆ ಇತ್ತು, ಆಗಲ್ಲ ಅಂತ ಹೇಳಿ ಸೊ 5 ರೌಂಡು ನೀವೇ ನೋಡ್ತಿರ್ಬೋದು ಗೈಸ್. ನೀವು ಸುತ್ತಲೂ ಪ್ರದಕ್ಷಿಣೆ ಬಂದರೆ ಸುತ್ತಕ್ಕೂ ಇದೇ ಥರ ಮನೆಗಳು ಕಟ್ಟಿದ್ದಾರೆ. ಅಂದರೆ ಮೀನ್ಸ್ ಕಲ್ಲುಗಳನ್ನ ಕಟ್ಟಿದ್ದಾರೆ. ಈ ಥರ ಕಲ್ಲುಗಳನ್ನ ಕಟ್ಟಿದ್ರೆ ಮನೆ ಕಟ್ತಾರೆ ಅಂತ ಹೇಳಿ. ಸೊ ಎಷ್ಟು ಫ್ಲೋರ್ ಕಟ್ತಾರೆ, ಸೊ ಅಷ್ಟು ಫ್ಲೋರ್ ಕಟ್ತಾರೆ ಅನ್ನೋ ಥರ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ನೀವು ರೌಂಡಕ್ಕೂ ಫುಲ್ ಅದು ದೇವಸ್ಥಾನದ ಪ್ಲೇಸ್ ಎಲ್ಲ ಹಾಗೆ ಮಾಡಿದ್ದಾರೆ ಗೈಸ್. ಸೊ ಈ ಥರ ಮಾಡಿರೋ ಅಂಥದ್ದು ಅದು ನೋಡೋದಕ್ಕೇ ಒಂಥರ ಚೆನ್ನಾಗಿರುತ್ತೆ. ಸೊ ಆ ಥರ ಇತ್ತು. ಸೊ ನನಗೂ ಫಸ್ಟ್ ಟೈಮ್ ನಾವು ವಿಸಿಟ್ ಕೊಟ್ಟಾಗ ಅಂದರೆ ಯಾರೋ ಇದೇ ಥರ ನಾವು ನೋಡಿ ಹೋಗಿರೋ ಅಂಥದ್ದು. ಸೊ ಅದು ನಿಜ ಆಗಿದೆಯಾ ಏನಂತ ಹೇಳಿ ಕೊನೆ ವೀಡಿಯೋದಲ್ಲಿ ನಾನು ನಿಮಗೆ ಕೊನೆ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ. ಸೊ ಎಂಡ್ವರೆಗೂ ವೀಡಿಯೋಗಳನ್ನ ನೋಡಿ. ಸೊ ನೋಡಿ ಗೈಸ್, ಸುತ್ತಲೂ ನೀವು ಎಲ್ಲೇ ಹೋಗಿರ್ಬೋದು. ಸೊ ಇಲ್ಲೇ ಮಣ್ಣು ಹಾಕಿದ್ರು. ಸೊ ನಾವು ಆಲ್ರೆಡಿ ಮಣ್ಣು ತುಂಬಿಕೊಂಡು ಪೂಜೆ ಮಾಡಿಸ್ಕೊಂಡು ಈ ಥರ ಹಿಂಗೆ ಪ್ರದಕ್ಷಿಣೆನ ಹೋಗ್ತಿರೋದು. ಸೊ ಎಲ್ಲರೂ 11 ರೌಂಡ್ ಅಂತ ಹೇಳಿ 11 ರೌಂಡ್ನ ಬರ್ತಿದ್ರು. ನಾವು ಮಾತ್ರ 5 ರೌಂಡ್ ಅಷ್ಟೇ ಬಂದಿದ್ವಿ ಗೈಸ್. 5 ರೌಂಡ್ ಬಂದುಬಿಟ್ಟು ಅಂದರೆ ಪ್ರದಕ್ಷಿಣೆನ ಹೋಗ್ತಿರೋದು. ಇಲ್ಲೇ ದೇವ್ರ ಹಿಂದೇನು ಸೊ ಅಷ್ಟು ಕಟ್ಟಿದ್ದಾರೆ ನೋಡಿ ಗೈಸ್. ಇವಾಗ ಆಲ್ಮೋಸ್ಟ್ 11th ರೌಂಡ್ ಮೀನ್ಸ್ ನಾವು 5th ರೌಂಡು. ಸೊ 5th ರೌಂಡ್ ಹತ್ರ ಇದ್ದೀವಿ ಗೈಸ್. ಸೊ ಕೊನೆ ಎಂಡಿಂಗಲ್ಲಿ ಬರ್ತಿದ್ದೀವಿ ಆಲ್ಮೋಸ್ಟು. ಅಂದರೆ ನೋಡಿ ಇವಾಗ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಿದೆ. ಅಂದರೆ ಸೈಡಲ್ಲೆಲ್ಲ ಅಂದರೆ ಫುಲ್ಲು ಏನು ಕಟ್ಟಡನ ಕಟ್ತಿದ್ದಾರೆ. ಸೊ ಅದನ್ನು ಇನ್ನು ಇವಾಗ ಕಟ್ತಿದ್ದಾರೆ. ಸೊ ಕಟ್ಟಾದ್ಮೇಲೆ ನೋಡಬೇಕು. ನಾವು ಇಲ್ಲಿ ಮನೆ ಕಟ್ಟೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನಾನು ಮತ್ತು ನಮ್ಮ ಮಾವ ಕಟ್ತಿರೋ ಅಂಥದ್ದು. ಇಲ್ಲಿ ನಮ್ಮ ಅಮ್ಮನೂ ಕಟ್ತಿದ್ದಾರೆ ಕೊನೆಗೆ. ಸೊ ಇಲ್ಲಿ ನಾನು ಮತ್ತು ಅವರು ಸೊ ಸುಮ್ಮನೆ ಕಲ್ಲನ್ನ ಒಂದಷ್ಟು ಹೈಟಿಗೆ ಕಟ್ಟಬೇಕು ಅಂತ ಹೇಳಿ ಸಾಕು ಬಿಡು ಅಂತ ಹೇಳ್ತಿದ್ದಾರೆ. ನಾನು ಇನ್ನೂ ಒಂದು ಕಟ್ಟುತ್ತೀನಿ ಅಂತ ಕಟ್ತಿರೋ ಅಂಥದ್ದು. ಸೊ ಅದಕ್ಕೇ ಎಲ್ಲರೂ ನಗ್ತಿದ್ರು. ಸಾಕು ಬಾ ಮನೆ ಕಟ್ಟು ಅಂದರೆ ಅಪಾರ್ಟ್ಮೆಂಟ್ ಕಟ್ಟೋತಾ ಇದೆಯಲ್ಲ ಅಂತ ಹೇಳ್ಕೊಂಡು. ಸೊ ನಾನು ಸಾಕು ಅಂತ ಅಂದ್ಕೊಂಡು ಬಿದ್ದೋಗುತ್ತೆ ಅಂತ ಹೇಳಿ ಬಂದಿರೋ ಅಂಥದ್ದು. ಇವಾಗ ಇಲ್ಲಿ ನಮ್ಮಮ್ಮ ಕಟ್ತಿದ್ರು. ಸೊ ನಮ್ಮಮ್ಮ ನಾನು ಮತ್ತು ಇನ್ನೂ ಒಂದು ಕಟ್ಟಿದ್ದಾಯಿತು. ಸೊ ಇವಾಗ ಎರಡೂ ನಾವು ಕಲ್ಲುಗಳನ್ನ ಕಟ್ಕೊಂಡು ಸೊ ಅದೊಂಥರ ಚೆನ್ನಾಗಿತ್ತು ಗೈಸ್. ಅದು ಕಲ್ಲುಗಳು ಒಂದು ಸ್ವಲ್ಪ ಇದಾಗಿತ್ತು. ಸೊ ಅದನ್ನು ನಿಲ್ಲಿಸ್ಬಿಟ್ಟು ನೀಟಾಗಿ ಕಟ್ಟಬೇಕಿತ್ತು. ಸೊ ಹೈಟು ಕಟ್ಟಬೇಕು ಅನ್ನೋ ಥರ ಕಟ್ಟಿ ಬಂದಿರೋ ಅಂಥದ್ದು. ಸೊ ಏನೋ ಒಂಥರ ನಂಬಿಕೆ ಅವಾಗಿಂದ ಉಳಿದಿದೆ ಗೈಸ್. ಅಂದರೆ ಈ ಥರ ಮನೆಗಳನ್ನ ಅಲ್ಲಿ ದೇವಸ್ಥಾನದಲ್ಲಿ ಕಟ್ಟಿಬಿಟ್ಟು ಬಂದರೆ ಮನೆ ಕಟ್ತೀವಿ ಅಂತ ಹೇಳಿ, ಅಥವಾ ಮಣ್ಣು ತೊಗೊಂಡು ಏನಾದರೂ ಇದು ಮಾಡಿದ್ರೆ ಜಾಗನ ತೊಗೊಳ್ತೀವಿ ಅಂದರೆ ಸೈಟ್ನ ತೊಗೊಳ್ತೀವಿ ಅಂತ ಹೇಳಿ ಒಂದು ನಂಬಿಕೆ ಗೈಸ್ ಇಲ್ಲಿ. ಸೊ ಅದಕ್ಕಾಗಿ ಈ ಥರ ಬಂದು ಇದು ಮಾಡ್ತಾರೆ, ಪೂಜೆನ ಮಾಡಿಸ್ತಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಹೊಳೆಗೆ ಹೋಗೋಣ ಅಂತ ಹೇಳಿ ಹೊಳೆ ಹತ್ರ ಬಂದಿರೋ ಅಂಥದ್ದು. ಸೊ ಫಸ್ಟೆಲ್ಲ ಈ ಥರ ಎಲ್ಲ ಕಟ್ಟಿರಲಿಲ್ಲ ಗೈಸ್, ಸುಮ್ಮನೆ ಓಪನ್ ಇತ್ತು ಹೊಳೆ. ಸೊ ಇವಾಗ ಎಲ್ಲ ಅಲ್ಲಿ ಸ್ನಾನ ಮಾಡ್ಕೊಳ್ಳೋರಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಕಟ್ಟೆ ಥರ ಎಲ್ಲ ಕಟ್ಟಿಸಿ ಇದು ಮಾಡಿದ್ದಾರೆ. ಒಂಥರ ಚೆನ್ನಾಗಿತ್ತು ಅಲ್ಲಿ. ಅಂದರೆ ಅದು ನೆಕ್ಸ್ಟು ಒಳಗಡೆ ಫುಲ್ ಪಾಚಿ ಇತ್ತು ಗೈಸ್. KRS ನೀರು ಏನಿದೆ ಸೊ ಅದು ಇಲ್ಲಿ ಬರೋ ಅಂಥದ್ದು KRS ನೀರು. ಸೊ ಅದನ್ನೆಲ್ಲ ಸುಮ್ಮನೆ ನೋಡ್ತಿದ್ವಿ. ಅಂದರೆ ನೋಡೋಕೆ ತುಂಬ ಚೆನ್ನಾಗಿತ್ತು. ಫುಲ್ಲು ದೊಡ್ಡ ಕೆರೆ ಇತ್ತು. ಸೊ ಅದನ್ನೆಲ್ಲ ನೋಡಿ ಒಂಥರ ಹೊಳೆ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು, ಅಂದರೆ ಫ್ರೆಶ್ ಆಗಿತ್ತು ಗೈಸ್, ನೀರಂತೂ ಫ್ರೆಶ್ ಆಗಿತ್ತು. ಸೊ ಇಲ್ಲಿ ಸ್ನಾನ ಮಾಡೋರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಥರ ಮಾಡಿದ್ದಾರೆ. ಸೊ ಎಲ್ಲರೂ ಸ್ವಲ್ಪ ಫೋಟೋಸ್ಗಳನ್ನೆಲ್ಲ ತಗೊಳ್ತಿದ್ರು.
ಸೊ ನಾವು ಅಲ್ಲಿ ಹೋಗಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಅಲ್ಲೇ ತಿರ್ಗಾಡ್ಕೊಂಡು ನೋಡಿಕೊಂಡು ಮತ್ತೆ ರಿಟರ್ನ್ ನಾವು ಹೋಗ್ತಿರೋ ಅಂಥದ್ದು. ಕಾರು 1 ಕಿಲೋಮೀಟ್ರ್ ಫಾರ್ ಇದೆ ಗೈಸ್, ಅಂತಂದರೆ ಅಷ್ಟು ದೂರದಲ್ಲಿ ನಾವು ನಿಲ್ಸಿರೋ ಅಂಥದ್ದು. ಸೊ ಇವಾಗ ಅಲ್ಲಿ ತನಕ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ಅಂದರೆ ಚಪ್ಪಲಿನ ಅಲ್ಲೇ ಬಿಟ್ಟಿದ್ವಿ ಕಾರ್ ಹತ್ರ. ಸೊ ಹಂಗಾಗಿ ಹಂಗೇ ಹೋಗ್ತಿದ್ವಿ. ಸೊ ಇಲ್ಲೂ ಅಷ್ಟೇ ಹಣ್ಣು ಕಾಯಿರ್ಬೋದು. ಫೋಟೋ ನೋಡಿ ಗೈಸ್, ಎಷ್ಟೊಂದು ಫೋಟೋಸ್ಗಳನ್ನೆಲ್ಲ ಮಾಡ್ತಿದ್ದಾರೆ. ಇಟ್ಕೆಗಳು ಅಲ್ಲೇ ನಿಮಗೆ ಫೋಟೋಸ್ ಬೇಕಾ ಎಲ್ಲ ಸಿಗುತ್ತೆ ಗೈಸ್. ಸೊ ಈ ರೀತಿ ನಾನು ಇಟ್ಕೆನ ಕೇಳಿದೆ ಒಂದು ಜೊತೆ ಎಷ್ಟು ಅಂತ ಹೇಳಿ. ಅವರು 50 ರುಪೀಸ್ಗೆ 2 ಅಂತ ಹೇಳಿದರು. ಕೊಡ್ಬೋದು, ಪರವಾಗಿಲ್ಲ. ಮತ್ತು ತರಕಾರಿಗಳಾಗಿರ್ಬೋದು ಎಲ್ಲನೂ ಮಾಡ್ತಿದ್ರು. ಸೊ ನೀವು ಸೈಡಲ್ಲಿ ಪಾರ್ಕಿಂಗ್ ಏನಾದರೂ ಹೋದರೆ ನೆಕ್ಸ್ಟ್ ಟೈಮ್ ವಿಸಿಟ್ ಕೊಟ್ಟರೆ ಸ್ಟಾರ್ಟಿಂಗೇ ಪಾರ್ಕಿಂಗ್ ಹಾಕ್ಬಿಡಿ ಗೈಸ್, ಅದಂತೂ ಬೆಸ್ಟ್ ಕೆಲಸ. ಸೊ ನಾವು ಸ್ಟಾರ್ಟಿಂಗೇ ಪಾರ್ಕಿಂಗ್ ಹಾಕಿ ಹೋಗಿದ್ವಿ ಗೈಸ್. ಇಲ್ಲಿದು ಏನು ನಂಬಿಕೆ ಅಂದರೆ, ಈ ದೇವಸ್ಥಾನದ ಪವಾಡ ಏನು ಅಂತಂದರೆ, ಇಲ್ಲಿಗೆ ಬಂದವರು 3 ತಿಂಗಳೊಳಗಡೆನೆ ಏನಾದರೂ ಸೈಟ್ ತೊಗೋಬೇಕಂತಿದ್ರೆ ಸೈಟ್ನ ತೊಗೊಳ್ತಾರೆ, ಅಥವಾ ಜಾಗನ ತೊಗೋಬೇಕಂತಿದ್ರೆ ಜಾಗನ ತೊಗೊಳ್ತಾರೆ, ಹೊಲಗಳನ್ನ ತೊಗೋಬೇಕಂತಿದ್ರೆ ಹೊಲಗಳನ್ನ ತೊಗೊಳ್ತಾರೆ. ಸೊ ಮನೆ ಕಟ್ಟಬೇಕಂತಿದ್ರೆ ಸೊ ಇಲ್ಲಿಗೆ ಬಂದವರು ಆಬ್ವಿಯಸ್ಲಿ ಈ ಥರ ಹಿಂಗೆ ಕಟ್ಬಿಟ್ಟೋದ್ರೆ, ಕಲ್ಲು ಕಟ್ಬಿಟ್ಟೋದ್ರೆ ಮನೆನ ಕಟ್ಟುತ್ತಾರೆ 3 ಮಂತ್ಸ್ ಒಳಗಡೆ ಅಂತ ಹೇಳಿ ನಂಬಿಕೆ. ಸೊ ಅದು ನಮಗೂ ಆಗಿದೆ ಪ್ರೀವಿಯಸ್ ಬಂದಾಗ. ಸೊ ನೀವು ಯಾರೆಲ್ಲ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಕೊಂಡಿರ್ತೀರೋ, ಸೊ ಇಲ್ಲಿಗೆ ಬಂದರೆ ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮಗೂ ಆಗಿದೆ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ, ಸೊ ನಿಮಗೂ ಆಗುತ್ತೆ ಅಂತ ಹೇಳಿ ಕೇಳ್ಕೊಳ್ತಾ, ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್ ಬಾಯ್.